ಹ್ಯಾಶ್ ಟ್ಯಾಗ್ ವರ್ಸಸ್ ಕೀವರ್ಡ್ಸ್. ಇವೆರಡರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ರೀಚ್ ಸಿಗುತ್ತೆ ಮತ್ತೆ ನಾವು ಯಾವ ವರ್ಡ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡಬೇಕು, ಬನ್ನಿ ಇವತ್ತಿನ ಸ್ಪೆಷಲ್ ಟಾಪಿಕ್ ಅಲ್ಲಿ ಇದನ್ನ ತಿಳ್ಕೋಣ. ನೋಡಿ, ಯೂಟ್ಯೂಬ್ ಅಲ್ಲಿ SEO ಸರ್ಚ್ ಇಂಜನ್ ಆಪ್ಟಿಮೈಸೇಷನ್ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ನೀವು ಡೆಡಿಕೇಟೆಡ್ಲಿ ಹೋಗಿ ಏನೋ ಪ್ರಾಡಕ್ಟ್ ಹುಡುಕಬೇಕಾದ್ರೆ ಸರ್ಚ್ ಮಾಡಿ ಆಪ್ಟಿಮೈಸೇಷನ್ ಆಗ್ಬಿಟ್ಟು ಆಮೇಲೆ ನಿಮಗೆ ಪ್ರಾಡಕ್ಟ್ ಆಗಿರ್ಲಿ ವಿಡಿಯೋಗಳಾಗಿರ್ಲಿ ಅವೆಲ್ಲ ನೋಡಕ್ ಸಿಗತ್ತೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ SEO ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಇಲ್ಲಿ ಕೀವರ್ಡ್ಸ್ ಮತ್ತು ಹ್ಯಾಶ್ ಟ್ಯಾಗ್ ಒಂಥರ ಸರ್ಚ್ ಇಂಜನ್ ಅಂತ ಕರಿಬಹುದು. ಇಷ್ಟೇ ಅಲ್ಲದೆ ಯೂಟ್ಯೂಬ್ ಅಲ್ಲಿ ಜನ ಸರ್ಚ್ ಮಾಡಿ ವಿಡಿಯೋ ನೋಡಕ್ ಹೋಗ್ತಾರೆ, ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಸರ್ಚ್ ಮಾಡಕ್ ಹೋಗಲ್ಲ. ಬಿಕಾಸ್ ಇನ್ಸ್ಟಾಗ್ರಾಮ್ ಗೊತ್ತು ಜನ ಏನ್ ನೋಡಕ್ ಬಂದಿದ್ರೆ, ಇವ್ನ್ಗೆ ಏನ್ ತೋರಿಸ್ಬೇಕಂತ ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಇನ್ಸ್ಟಾಗ್ರಾಮ್ಗೆ ನನಗೇನ್ ಬೇಕಾಗಿದೆ ಅಂತ ಅದಕ್ಕೆ ಹೇಗೆ ಅರ್ಥ ಆಗತ್ತಪ್ಪ ಅಂತ ಕೇಳಿದ್ರೆ, ಸೊ ನೀವು ದಿನಾಲೂ ಯಾರ್ದಾದ್ರು ಲಾಗ್ಸ್ ನೋಡ್ತೀರಪ್ಪ ಅಂದ್ರೆ ಅಲ್ಲಿ ಲಾಗ್ಸ್, ಲೈಫ್ ಸ್ಟೈಲು ಈ ರೀತಿ ಹ್ಯಾಶ್ ಟ್ಯಾಗ್ಸ್ ಇತ್ತು, ಕೀವರ್ಡ್ಸ್ ಇತ್ತಪ್ಪ ಅಂದ್ರೆ ಆ ವಿಡಿಯೋ ನೀವು ಲೈಕ್ ಮಾಡಿದಿರಪ್ಪ ಅಂದ್ರೆ ಮತ್ತೊಬ್ರು ಯಾರಾದ್ರೂ ಸೇಮ್ ಇದೇ ಕೀವರ್ಡ್ಸ್ ಮತ್ತು ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಆ ವಿಡಿಯೋಗಳನ್ನ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ಅದಕ್ಕೆ ನೀವು ಯಾವುದೇ ರಿಲೇಟೆಡ್ ವ್ಲಾಗ್, ಫ್ಯಾಷನ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ಏನ್ ಕಂಟೆಂಟ್ ಇದೆ ಅದನ್ನೇ ಹ್ಯಾಶ್ ಟ್ಯಾಗ್ಸ್ ಆಗಿರ್ಲಿ ಕೀವರ್ಡ್ಸ್ ಆಗಿರ್ಲಿ ಇವೆರಡನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ಮತ್ತೆ ಕ್ಯಾಪ್ಷನ್ ಅಲ್ಲಿ ಹೇಗೆ ಟ್ರೆಂಡಿಂಗ್ ಕೀವರ್ಡ್ಸ್ ಗಳಾಗಿರ್ಲಿ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹೇಗೆ ಹುಡುಕೋದು ಅಂತ ಎಲ್ಲ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತೆ ನಿಮ್ ಪೇಜ್ ನ ರಾಕೆಟ್ ಸ್ಪೀಡ್ ಅಲ್ಲಿ ಗ್ರೋ ಮಾಡ್ಬೇಕಪ್ಪ ಅಂದ್ರೆ ನಮ್ ಕ್ರಿಯೇಟರ್ ಪಾರ್ಸಲ್ ಪೇಜ್ ನ ಈಗಲೇ ಫಾಲೋ ಮಾಡಿ. ನಮಸ್ಕಾರ.